MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇವತ್ತು ಕೂಡ ಸಮೀರ್ ವಿಚಾರಣೆ ಮುಂದುವರಿಯಲಿದೆ. ಯೂಟ್ಯೂಬರ್ ಸಮೀರ್ ವಿಚಾರಣೆ ಇವತ್ತು ಕೂಡ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮೀರ್ ವಿಚಾರಣೆ ಸಾಧ್ಯತೆ. ಬೆಳಿಗ್ಗೆ 10:30ಕ್ಕೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ನಿನ್ನೆಯೇ ಪೊಲೀಸರು ಸೂಚನೆಯನ್ನ ಕೊಟ್ಟು ಸಮೀರ್ನನ್ನ ಕಳಿಸಿದ್ದಾರೆ. ಬೆಳ್ತಂಗಡಿ ಠಾಣೆ ಪೊಲೀಸರಿಂದ 2ನೇ ದಿನ ಯೂಟ್ಯೂಬರ್ MD ಸಮೀರ್ ವಿಚಾರಣೆ. ನಿನ್ನೆ 5 ಗಂಟೆಗೂ ಅಧಿಕ ಕಾಲ ಸಮೀರ್ನನ್ನ ವಿಚಾರಣೆಗೆ ಒಳಪಡಿಸಿದ್ರು ಬೆಳ್ತಂಗಡಿ ಪೊಲೀಸರು. ನಿನ್ನೆ ಮಧ್ಯಾಹ್ನ 12:50ರ ಸುಮಾರಿಗೆ ಸಮೀರ್ ಬೆಳ್ತಂಗಡಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಒಂದಷ್ಟು ದಾಖಲೆ ಪತ್ರಗಳನ್ನು ತಮ್ಮ ಜೊತೆಗೆ ತಂದಿದ್ರು. ನಿನ್ನೆ ಸುಮಾರು 45ಕ್ಕೂ ಅಧಿಕ ಪ್ರಶ್ನೆಗಳನ್ನ ಕೇಳಿ ತನಿಖಾಧಿಕಾರಿ ಸಮೀರ್ನಿಂದ ಉತ್ತರವನ್ನ ಪಡ್ಕೊಂಡಿದ್ದಾರೆ. ಇವತ್ತು ಮತ್ತೆ ವಿಚಾರಣೆಯನ್ನ ಮಾಡಲಿದ್ದಾರೆ. ಇವತ್ತು ಕೂಡ ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆಯುವ ಸಾಧ್ಯತೆ ಇದೆ. ನಿನ್ನೆಯೂ ಕೂಡ ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆದಿದ್ರು. AI ವಿಡಿಯೋದಲ್ಲಿ ಮಾತನಾಡಿದ್ದ ಧ್ವನಿ ಹೋಲಿಕೆ ಮಾಡಲಾಗುತ್ತೆ. ಸಮೀರ್ ಮಾತನಾಡಿದ್ದ ವಾಯ್ಸ್ ಅನ್ನ ಹೋಲಿಕೆ ಮಾಡಿ ತನಿಖೆಯನ್ನ ಮಾಡಲಿದ್ದಾರೆ ಪೊಲೀಸರು. ವಾಯ್ಸ್ ಸ್ಯಾಂಪಲ್ FSLಗೆ ರವಾನಿಸುವ ಸಾಧ್ಯತೆ ಇದೆ. ಇವತ್ತು ಸಮೀರ್ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಣೆಯನ್ನ ಮಾಡಿ ಮಾಹಿತಿಯನ್ನ ಕಲೆ ಹಾಕಿ ಆತನಿಂದ ಮತ್ತೊಮ್ಮೆ ವಾಯ್ಸ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಅದನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತಾರೆ. ನಂತರದಲ್ಲಿ ತನಿಖೆ ಮತ್ತಷ್ಟು ಟ್ವಿಸ್ಟ್ಗಳನ್ನು ಪಡೆದುಕೊಳ್ಳಲಿದೆ. ಈಗಾಗಲೇ ಸಮೀರ್ಗೆ ಸಂಬಂಧಪಟ್ಟಂತೆ 3 ಕೇಸ್ಗಳು ದಾಖಲಾಗಿತ್ತು. 2 ಬಾರಿ ನೋಟಿಸನ್ನು ಸಹ ಕೊಡಲಾಗಿತ್ತು ವಿಚಾರಣೆಗೆ ಬರಬೇಕು ಅಂತ ಹೇಳಿ. ಅಂತೆಯೇ ನಿನ್ನೆ ವಿಚಾರಣೆಗೆ ಹಾಜರಾಗಿ 5 ಗಂಟೆಗಳ ಕಾಲ ಸಮೀರ್ ವಿಚಾರಣೆಯನ್ನು ಎದುರಿಸಿದ್ದಾರೆ. ಇವತ್ತು ಕೂಡ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಇವತ್ತು ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ ಸಮೀರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ದೂತ ಯೂಟ್ಯೂಬ್ ಚಾನಲ್ ವಿಡಿಯೋ ಬಗ್ಗೆ ಪ್ರಶ್ನಿಸಲಿದ್ದಾರೆ. ನಿನ್ನೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ಪಡೆದಿದ್ರು. ವಿಡಿಯೋ ಚಿತ್ರೀಕರಿಸಿದ್ದು ಯಾರು, ಎಡಿಟ್ ಮಾಡಿದ್ದು ಯಾರು, AI ವಿಡಿಯೋ ಮಾಡಿರುವಂತಹ ಉದ್ದೇಶ ಏನು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಪಡೆಯಲಿದ್ದಾರೆ. ಅಷ್ಟು ಮಾತ್ರವಲ್ಲ, ಜನರಲ್ಲಿ ಗೊಂದಲವನ್ನ ಸೃಷ್ಟಿಸುವಂತಹ, ದ್ವೇಷವನ್ನ ಹುಟ್ಟಿಸುವಂತಹ ಏನಾದರೂ ಮಸಲತ್ತು ಇತ್ತ, ಸತ್ಯಾಸತ್ಯತೆ ನೀವು ಮಾಡಿದ್ದೀರಲ್ಲ ಆ ವಿಡಿಯೋದ ಬಗ್ಗೆ ನಿಮಗೆ ಎಷ್ಟರ ಮಟ್ಟಿಗೆ ಗೊತ್ತು, ಅದನ್ನ ಹೇಗೆ ಅಧ್ಯಯನ ಮಾಡಿದ್ದೀರಿ, ದೂತ ಚಾನಲ್ ಜೊತೆಗೆ ಯಾರ್ಯಾರು ಭಾಗಿಯಾಗಿದ್ದಾರೆ, ಈ ವಿಷಯದ ಬಗ್ಗೆ ವಿಡಿಯೋ ಮಾಡಲು ನಿಮಗೆ ಪ್ರೇರೇಪಿಸಿದ್ದು ಯಾರು, ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಪೊಲೀಸರು ನಿನ್ನೆ ವಿಚಾರಣೆಯ ಸಂದರ್ಭದಲ್ಲಿ ಕೇಳಿದ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಸಮೀರ್ಗೆ ಮತ್ತೊಂದಷ್ಟು ಪ್ರಶ್ನೆಗಳು ಎದುರಾಗಲಿದೆ ತನಿಖಾಧಿಕಾರಿಯಿಂದ. ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಚಾರವಾಗಿಯೂ ಕೂಡ AI ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನು ಸಮೀರ್ ರಿವೀಲ್ ಮಾಡಿದ್ರು. ಅಷ್ಟು ಮಾತ್ರವಲ್ಲ, ಜನರಿಗೆ ದಂಗೆ ಏಳೋ ರೀತಿಯಲ್ಲಿ ಅವರು ಪ್ರೊವೋಕ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ನಿನ್ನೆ ಬರೋಬ್ಬರಿ 5 ಗಂಟೆಗಳ ಕಾಲ ಸಮೀರ್ ವಿಚಾರಣೆ ನಡೆದಿತ್ತು. ಇವತ್ತು ಆ ವಿಚಾರಣೆ ಮುಂದುವರಿಯುತ್ತೆ. ಎಷ್ಟೊತ್ತಿಗೆ ಸಮೀರ್ ವಿಚಾರಣೆಗೆ ಬರ್ತಾರೆ, ಇವತ್ತಿನ ವಿಚಾರಣೆ ಧಾಟಿ ಹೇಗಿರುತ್ತೆ ಅಂತ? ಮಧುಶ್ರೀ, ಇವತ್ತು 2ನೇ ದಿನದ ಸಮೀರ್ನ ವಿಚಾರಣೆ. ಸೊ ಆತನಿಗೆ 10:30ಕ್ಕೆ ಬರಲಿಕ್ಕೆ ಹೇಳಿರುವಂಥದ್ದು. ಪೊಲೀಸರು 10:30ಕ್ಕೆ ಬರಬೇಕು ಅಂತ ಹೇಳಿ ಒಂದು ನೋಟಿಸನ್ನು ಕೊಟ್ಟಿದ್ರು. ಸೊ ಇದ್ರ ಪ್ರಕಾರವಾಗಿ ಆತ ಇವತ್ತು 10:30 ಸುಮಾರಿಗೆ ಬರ್ತಾನೆ ಅನ್ನೋ ಅಂದಾಜು ಕೂಡ ಇದೆ. ಸದ್ಯಕ್ಕೆ 2ನೇ ದಿನದ ವಿಚಾರಣೆ. ನಿನ್ನೆ ಸಾಕಷ್ಟು ಪ್ರಶ್ನೆಗಳನ್ನು ತನಿಖಾಧಿಕಾರಿಗಳು ಕೇಳಿದ್ರು. ಒಟ್ಟು 3 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ವಿಚಾರಣೆ ನಡೀತಾ ಇರುವಂಥದ್ದು. ಅಂದರೆ AI ವಿಡಿಯೋ ಏನು ಮಾಡಿದ್ದ, ಸೊ ಅದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆಗಳು ನಾಗೇಶ್ ಕದ್ರಿ ಅವರ ನೇತೃತ್ವದಲ್ಲಿ, ಅಂದರೆ ಆ ಒಂದು ಪ್ರಕರಣದ ತನಿಖಾಧಿಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ಅವರ ನೇತೃತ್ವದಲ್ಲಿ ಆ ಒಂದು ತನಿಖೆ ನಡೆದರೆ, ಇನ್ನ 2 ಪ್ರಕರಣ ಏನಿದೆ ಅಂದರೆ ಖಾಸಗಿ ಚಾನಲ್ನ ವರದಿಗಾರ ಮತ್ತೆ ಕ್ಯಾಮ್ರಾಮನ್ಗೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಈತ ಫಿಸಿಕಲ್ ಆಗಿ ಅಲ್ಲಿ ಹಾಜರಿದ್ದ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಸುಮೋಟೋ ಏನೋ ಪ್ರಕರಣ ದಾಖಲಾಗಿದೆ. ಅದನ್ನ ಸುಬ್ಬಾಪುರ ಮಠ ಅಂತ ಹೇಳಿ ಆ ಒಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯ PSI ಅವರು, ಅದಕ್ಕೆ ತನಿಖಾಧಿಕಾರಿ ಅವರು ವಿಚಾರಣೆ ಮಾಡ್ತಾರೆ. ಒಟ್ಟು 2 ಪ್ರಕರಣಕ್ಕೆ, ಅಂದರೆ ಆರಂಭಿಕ ಹಂತದಲ್ಲಿ AI ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಕಡೆ ತನಿಖೆಯನ್ನು ಮಾಡಿದರೆ, ಇನ್ನೊಂದು ಕಡೆ PSI 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರಣೆಯನ್ನು ನಡೆಸ್ತಾರೆ. ಸದ್ಯಕ್ಕೆ ಇವತ್ತು 10:30 ಸುಮಾರಿಗೆ ಆತ ಆಗಮಿಸಿದ ನಂತರ ನಿನ್ನೆ ಏನು ಕೋರ್ಟ್ನಿಂದ ಒಂದು ಪರ್ಮಿಷನ್ ಪಡೆದು ಆತನ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಪಡೆಯಲಿಕ್ಕೆ ಸ್ವಲ್ಪ ಪಡೆದಿದ್ರು. ಸೊ ಇವತ್ತು ಕೂಡ ಅದೇ ಕಂಟಿನ್ಯೂ ಆಗುತ್ತೆ. ಆತ ಏನು 23 ನಿಮಿಷ ಮತ್ತೆ 52 ಸೆಕೆಂಡ್ಗಳ ವಿಡಿಯೋ ಏನು ಮಾಡಿದ್ದ AI ವಿಡಿಯೋ, ಆ ಒಂದು ವಿಡಿಯೋದಲ್ಲಿರುವಂಥ ವಾಯ್ಸ್ ಓವರ್ನ ಸ್ಕ್ರಿಪ್ಟನ್ನು ಇವರು ರೆಡಿ ಮಾಡಿ
ಮಾಡಿಟ್ಟಿದ್ದಾರೆ. ಸೊ ಅದೇ ರೀತಿ 3 ಬಾರಿ ಆತನ ಬಳಿ ಓದಿಸಲಾಗುತ್ತೆ, ಅದನ್ನ ರೆಕಾರ್ಡ್ ಮಾಡಿ ಅದನ್ನ FSLಗೆ ಕಳಿಸಲಾಗುತ್ತೆ. ಅದ್ರ ಜೊತೆಗೆ ಆತ ಏನು ಕ್ಯಾಮ್ರಾ ಮತ್ತೆ ಲ್ಯಾಪ್ಟಾಪ್ ಅನ್ನ ಈ ಒಂದು ವಿಡಿಯೋ ತಯಾರು ಮಾಡಲಿಕ್ಕೆ ಬಳಸಿದ್ದ ಅದನ್ನು ಕೂಡ ಇವತ್ತು ತರಲಿಕ್ಕೆ ಹೇಳಿದ್ದಾರೆ. ಅದನ್ನು ಕೂಡ ವಶ ಪಡೆಯುವಂತಹ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಏನು ಇನ್ನು ಉಳಿದ ಎರಡು ಕೇಸ್ಗಳೇನಿದೆ ಆ 2 ಕೇಸ್ಗಳಲ್ಲಿ ಅಲ್ಲಿ ಹಲ್ಲೆ ಆದಂಥ ಸಂದರ್ಭದಲ್ಲಿ ಏನು ಆತನ ಮೇಲೆ ದೂರನ್ನು ಕೊಡಲಾಗಿದೆ. ಸೊ ಆತ ಆಸ್ಪತ್ರೆಗೆ ಅಂದರೆ ಉಜಿರೆಯ ಬೆನಕ ಆಸ್ಪತ್ರೆಗೆ ಏನಕ್ಕೆ ಹೋಗಿದ್ದೆ, ಸೊ ಅಲ್ಲಿ ಏನು ಕೆಲಸ ಇತ್ತು, ಯಾರನ್ನ ಮೀಟ್ ಮಾಡಕ್ಕೆ ಹೋಗಿದ್ದೆ, ಈ ರೀತಿ ಎಲ್ಲ ಕೆಲವೊಂದು ಕ್ವಶನ್ಸ್ಗಳು ಇನ್ನೊಂದು ತನಿಖೆಯಲ್ಲಿ ಕೂಡ ಬರಲಿಕ್ಕಿರುವಂಥದ್ದು. ಸೊ ಅದು ಆ 2 ಕೇಸ್ನಲ್ಲಿ ಸಾಕಷ್ಟು ಕೆಲವೊಂದು ಕ್ವಶನ್ಗಳನ್ನು ಮಾಡಿ ಇಟ್ಕೊಂಡಿರುವಂಥದ್ದು, ಅದನ್ನು ಕೂಡ ಕೇಳ್ತಾರೆ. ಅದಕ್ಕಿಂತ ಮೊದಲು ಅಂದರೆ ಆರಂಭಿಕ ಹಂತದಲ್ಲಿ ಈ ಒಂದು ವಿಡಿಯೋ ವಿಚಾರವಾಗಿ ಆ ತನಿಖೆ ನಡೆಯುತ್ತೆ, ವಿಚಾರಣೆಯನ್ನು ಮಾಡಲಾಗುತ್ತೆ. ಸೊ ಇಲ್ಲಿ ಒಂದು 45ಕ್ಕೆ ಹೆಚ್ಚು ಕ್ವಶನ್ಗಳನ್ನು ಅವರು ರೆಡಿ ಮಾಡ್ಕೊಂಡಿದ್ರು. ಅದರಲ್ಲಿ ನಿನ್ನೆ ಕೆಲವನ್ನ ಕೇಳಿದರೆ ಕೆಲವಕ್ಕೆ ಆತ ಆನ್ಸರ್ ಕೊಟ್ಟಿದ್ದಾನೆ, ಇನ್ನು ಕೆಲವಕ್ಕೆ ಕೊಟ್ಟಿಲ್ಲ. ಸೊ ಆ ಎಲ್ಲವನ್ನೂ ಕೂಡ ಇವತ್ತು ಕಂಪ್ಲೀಟ್ ಪ್ರೋಸೆಸ್ ಅನ್ನು ಇವತ್ತು ಮಾಡಿ ಮುಗಿಸುವಂತ ಸಾಧ್ಯತೆಗಳಿದೆ. ಮತ್ತೆ ಏನು ಈ ಒಂದು ವಿಡಿಯೋ ಮಾಡೋದ್ರ ಹಿಂದೆ ಯಾರಿದ್ರು, ಸೊ ಈ ಒಂದು ಚೆನ್ನಯ್ಯ ಏನು ಆ ಮಾಸ್ಕ್ ಮ್ಯಾನ್ ಆಗಿದ್ದಂತಹ ಚೆನ್ನಯ್ಯ ಏನಿದ್ದಾನೆ ಆ ಚಿನ್ನಯ್ಯ ನಿನಗೆ ಪರಿಚಯ ಇದ್ನ ಅಂತ ಹೇಳಿ ನಿನ್ನೆ ಕೇಳಿದ್ರು. ಸೊ ಆತ ಆ ಚಿನ್ನಯ್ಯನ ನಾನು ಭೇಟಿ ಮಾಡಿದ್ದೀನಿ ಅಂತ ಕೂಡ ನಿನ್ನೆ ಹೇಳಿದ್ದ. ಅದನ್ನ ಭೇಟಿ ಮಾಡಿ ಆತನ ಜೊತೆ ಮಾತಾಡಿ ಕೆಲವೊಂದು ಮಾಹಿತಿಯನ್ನು ಕೂಡ ಪಡೆದಿದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳಿದಂಥದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಧರ್ಮಸ್ಥಳದಲ್ಲಿ ಏನು ಆ ಕೇಸ್ ಧರ್ಮಸ್ಥಳ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ಏನು ದಾಖಲಾಗುತ್ತೆ. ಆ ಸುಮೋಟೋ ಪ್ರಕರಣದಲ್ಲಿ ಏನು ಎವಿಡೆನ್ಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಇದ್ದಂತಹ ಮಾಸ್ಕ್ ಮ್ಯಾನ್, ಆಗ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಆಗಿದ್ದ, ಎವಿಡೆನ್ಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿ ಇದ್ದ. ಸೊ ಆತನ ಎಲ್ಲಿ ಅವನು ಆತ ಮಂಡ್ಯದ ಒಂದು ರಾಂಪುರ ಅನ್ನೋ ಒಂದು ಗ್ರಾಮದವನು ಅಂತ ಹೇಳಿ ಈತ ವಿಡಿಯೋದಲ್ಲಿ ಹೇಳಿದ್ದ. ಸೊ ಆ ಸಂದರ್ಭದಲ್ಲಿ ಆ ಒಂದು ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಆತನಿಗೆ ಭದ್ರತೆಯನ್ನು ಒದಗಿಸಿದ್ರು, ಆತನ ಗುರುತನ್ನ ಹೈಡ್ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಆತನ ಗುರುತನ್ನ ರಿವೀಲ್ ಮಾಡಿದ್ ಯಾಕೆ ಅನ್ನೋ ಒಂದು ಉದ್ದೇಶಕ್ಕೂ ಕೂಡ ಆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಮತ್ತೆ ಈ ಹಿಂದೆ ಈ ಒಂದು ವಿಡಿಯೋದ ಹಿಂದೆ ಯಾರಾದ್ರೂ ಇದ್ದಾರಾ, ಆ ವಿಡಿಯೋನ ಮಾಡ್ಲಿಕ್ಕೆ ಯಾರಾದ್ರೂ ಹೇಳಿದ್ರ, ಯಾರು ಪ್ರೇರೇಪಿಸಿದ್ರ, ಇಲ್ಲ ಈ ಒಂದು ದುಷ್ಪ್ರೇರಣೆಯನ್ನು ಯಾರು ಕೊಟ್ಟಿದ್ರು, ಮತ್ತೆ ಸಾವಿರಾರು ಜನರ ಅತ್ಯಾಚಾರ ಕೊಲೆ ಆಗಿದೆ ಅಂತ ಹೇಳಿ ನಿನಗೆ ಯಾರು ಹೇಳಿದ್ರು, ಈ ರೀತಿ ಎಲ್ಲಾ ಕ್ವಶನ್ಗಳು ಅವರು ಕೇಳಲಿದ್ದಾರೆ. ಮಧುಶ್ರೀ, ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.